ವೀಕ್ಷಕರೇ, ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನಿವತ್ತು ಒಂದು ವರ್ಕ್ ಫ್ರಮ್ ಆಫೀಸು, ಒಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳ್ತೀನಿ. ಫಸ್ಟ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳ್ತಾನೆ. ರಿಸೆಪ್ಷನಿಸ್ಟ್ ಆಗಿ ಒಂದು ಹೇಳ್ತಾನೆ, ಒಂದು ಬಂದ್ಬಿಟ್ಟು ಟೆಲಿಕಾಲರ್ ಆಗಿ ಫೀಮೇಲ್ ಇಮಿಡಿಯೇಟ್ಲಿ ಜಾಯ್ನ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಇವತ್ತು ರಿಸೆಪ್ಷನಿಸ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಪೇಂಟರ್ ವಾಲಾ ಅಂತ ಹೇಳಿ ಜಕ್ಕೂರಲ್ಲಿ, ಬ್ಯಾಂಗ್ಳೂರ್, ಕರ್ನಾಟಕ. ಅವರು 10,000ದಿಂದ 15,000 ರೂಪಾಯಿ ಮಂತ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸ್ಕಿಲ್ಸ್ ಬಂದ್ಬಿಟ್ಟು ಟೈಪಿಂಗ್ ಕೇಳಿದ್ದಾರೆ ಅವರು. ಟೈಪಿಂಗು MS ಆಫೀಸು, MS ಎಕ್ಸೆಲ್ಲು ಬರುತ್ತಾ ಅಂತ ಹೇಳಿ. ಆಮೇಲೆ ನಿಮ್ಗೆ ಎಸ್ ಅಂದರೆ ಎಸ್ ಅನ್ನಿ, ಅಂದರೆ ನೋ ಅಂದರೆ ನೋ ಅಲ್ಲಿ. ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ಇಂಗ್ಲೀಷ್ ಕೇಳ್ತಾ ಇದ್ದಾರೆ. ಆಮೇಲೆ ಜಾಬ್ ಬಂದ್ಬಿಟ್ಟು ಫ್ರೆಶರ್ ಆದರೂ ಪರವಾಗಿಲ್ಲ ಅಂತ ಹೇಳಿದರೆ, ಫುಲ್ ಟೈಮು, ಡೇ ಶಿಫ್ಟು, ಜಕ್ಕೂರ್, ಬ್ಯಾಂಗ್ಳೂರ್, ಕರ್ನಾಟಕ. ಆಮೇಲೆ ಬೆನಿಫಿಟ್ಸ್ ಬಂದ್ಬಿಟ್ಟು ಅವರು ಏನು ಹೇಳ್ತಾರೆ, ಸೆಲ್ ಫೋನ್ ರೀಅಬೆಸ್ಮೆಂಟ್ ಅಂತ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ನಿಮಗೆ ಸೆಲ್ ಫೋನ್ ಚೇಂಜ್ ಮಾಡೋಕ್ಕಾದ್ರೂ ಕೊಡ್ಬೋದು, ಇಲ್ಲ ಮಂತ್ಲಿ ನೀವು ಹಾಕ್ಸ್ಕೊಳೋ ಪ್ಲಾನ್ಗಾದ್ರೂ ಅಮೌಂಟ್ ಪೇ ಮಾಡ್ಬೋದು. ಫ್ಲೆಕ್ಸಿಬಲ್ ಶೆಡ್ಯೂಲ್. ಆಮೇಲೆ ಹೆಲ್ತ್ ಇನ್ಸೂರೆನ್ಸ್ ಕೊಡ್ತಾರಂತೆ, ಪೇ ಸಿಕ್ ಟೈಮು ಅವರೇ ಪೇ ಮಾಡ್ತಾ ಇದ್ದಾರೆ, ಪ್ರಾವಿಡೆಂಟ್ ಫಂಡ್ ಕೊಡ್ತಾ ಇದ್ದಾರೆ, ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ ಬೆನಿಫಿಟ್ಸ್. ಆಮೇಲೆ ಫುಲ್ ಜಾಬ್ ಡಿಸ್ಕ್ರಿಪ್ಷನ್. ಕೋಆರ್ಡಿನೇಟ್ ವಿತ್ ಕ್ಲೈಂಟ್ಸ್ ಟು ಅರೇಂಜ್ ಅಪಾಯಿಂಟ್ಮೆಂಟ್ಸ್ ಫಾರ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಪ್ರಾಜೆಕ್ಟ್ ಡಿಸ್ಕಷನ್ಸ್. ಅಂದರೆ ಅವರು ಒಂದು ಪ್ರಾಜೆಕ್ಟ್ಸ್ ಕೊಡ್ತಾ ಇದ್ದಾರೆ. ಆ ಪ್ರಾಜೆಕ್ಟಲ್ಲಿ ನೀವು ಕ್ಲೈಂಟ್ಸ್ಗೆ ಕಾಲ್ ಮಾಡಬೇಕು, ಅಪಾಯಿಂಟ್ಮೆಂಟ್ ಕೊಡಬೇಕು, ಆಮೇಲೆ ತಿರ್ಗಾ ಅವ್ರನ್ನ ಕನ್ಸಲ್ಟ್ ಮಾಡಬೇಕು, ಪ್ರಾಜೆಕ್ಟ್ ಬಗ್ಗೆ ನೀವು ಅವ್ರಿಗೆ ಡಿಸ್ಕಷನ್ ಮಾಡಬೇಕು. ಆಫರ್ ಡೀಟೇಲ್ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ರೆಕಮೆಂಡೆಡ್ ಟು ಕ್ಲೈಂಟ್ಸ್ ವಿಸಿಟಿಂಗ್ ದ ಆಫೀಸ್. ಅಂದರೆ ಅವ್ರಿಗೆ ನೀವು ರೆಕಮೆಂಡ್ ಮಾಡಬೇಕು, ನೀವು ಆಫೀಸ್ ಬಂದು ವಿಸಿಟ್ ಮಾಡಿ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ದೀನಿ, ಅದ್ರ ಬಗ್ಗೆ ಮಾತಾಡೋಣ ಅಂತ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ನೀವು ಅವ್ರನ್ನ ಕರಿಬೇಕು. ಎಂಗೇಜ್ ಇನ್ ಪ್ರೋ ಆಕ್ಟಿವ್ ಫಾಲೋ ಅಪ್ಸ್ ಟು ಕನ್ವರ್ಟ್ ಪೊಟೆನ್ಷಿಯಲ್ ಲೀಡ್ಸ್ ಇನ್ ಟು ಸಕ್ಸಸ್ಫುಲ್ ಪ್ರಾಜೆಕ್ಟ್ಸ್. ಅಂದರೆ ಏನದಲ್ಲಾದರೂ ಎಂಗೇಜ್ ಆಗಿರಬೇಕು. ಆಮೇಲೆ ಕೆಲಸ ಅವ್ರು ಹೇಳೋ ಥರ ಪ್ರತಿಯೊಂದು ನೀವು ಸಕ್ಸಸ್ ಆಗಿ ಮಾಡ್ಕೊಂಡು ಹೋಗಬೇಕು. ಮೇಂಟೈನ್ ರೆಗ್ಯುಲರ್ ವರ್ಕಿಂಗ್ ಅವರ್ಸ್, 9:30 to 5:30 ಹೇಳಿದ್ದಾರೆ ಅವರು. 9:30 AM to 5:30 PM. Proficient in Microsoft Excel with the ability to effectively ಯುಟಿಲೈಸ್ ಸ್ಪ್ರೆಡ್ಶೀಟ್ ಫಂಕ್ಷನ್ಸ್. ಅಂದರೆ MS ಎಕ್ಸೆಲ್ ನೀವು ವರ್ಕ್ ಮಾಡಬೇಕಾದ್ರೆ ಆದಷ್ಟು ಸ್ಪ್ರೆಡ್ಶೀಟ್ ಫಂಕ್ಷನ್ಸ್ನ ಯೂಸ್ ಮಾಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಎಕ್ಸ್ಪರ್ಟ್ ಆಗಿದ್ರೆ ತುಂಬ ಒಳ್ಳೆಯದು. ರೆಸಿಡೆನ್ಸಿ ಇನ್ ಯಲಹಂಕ ಸರೌಂಡಿಂಗ್ ಏರಿಯಾ ಇಸ್ ಎ ಪ್ರೀ ರಿಕ್ವೆಸ್ಟಿವ್ ಫಾರ್ ದಿಸ್ ಪೊಸಿಷನ್. ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ನೀವು ಯಲಹಂಕದಲ್ಲಿ ಇಲ್ಲಾಂದರೆ ಸುತ್ತಮುತ್ತಲು ಇದ್ದರೆ ತುಂಬ ಸಂತೋಷ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಹೇಳಿ. ಎಂಟ್ರಿ ಲೆವೆಲ್ ಕ್ಯಾಂಡಿಡೇಟ್ಸ್ ಆರ್ ವೆಲ್ಕಮ್. ಕಾಂಪ್ರಿಹೆನ್ಸಿವ್ ಟ್ರೈನಿಂಗ್ ವಿಲ್ ಬಿ ಪ್ರೊವೈಡೆಡ್. ಅಂದರೆ ನೀವು ಸ್ಟಾರ್ಟಿಂಗ್ ಕ್ಯಾಂಡಿಡೇಟ್ಸ್ ಆದರೆ, ಹೊಸಬ್ರ ಇನ್ನು ಏನು ಜಾಬ್ ಮಾಡಿಲ್ಲ ಅಂಥವ್ರಾದರೆ ನಿಮಗೆ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ನಿಮಗೆ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರೇ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಏಜ್ ಬಂದ್ಬಿಟ್ಟು 18 to 27 ಇಯರ್ಸ್ ಲಾಸ್ಟು. ಆಫೀಸ್ ಅಡ್ರೆಸ್ ಅವರೇ ಕೊಟ್ಟಿದ್ದಾರೆ, 25 4th Cross, ನವ್ಯಾನಗರ್, ಜಕ್ಕೂರ್, ಯಲಹಂಕ, ಬ್ಯಾಂಗ್ಳೂರ್ 64. ಫುಲ್ ಟೈಮು ಫ್ರೆಷರ್ಸು ಆದರೂ ಪರವಾಗಿಲ್ಲ, ಫ್ರೆಷರ್ಸೇ ಅವ್ರು ಕೇಳ್ತಾ ಇದ್ದಾರೆ. ಅವ್ರ ಎಕ್ಸ್ಪೀರಿಯೆನ್ಸು ಏನು ಕೇಳ್ತಾ ಇಲ್ಲ, ಬಟ್ ಕಂಪ್ಯೂಟರ್ ಕಲ್ತಿರ್ಬೇಕಂತ ಅವರು ಹೇಳ್ತಾ ಇದ್ದಾರೆ. 10,000ದಿಂದ 15,000 ಕೊಡ್ತೀನಿ ಅಂತಲೂ ಹೇಳಿದ್ದಾರೆ ಅವರು. ಆಮೇಲೆ ಸಪ್ಲಿಮೆಂಟಲ್ ಪೇ ಟೈಪ್ಸ್. ಕಮಿಷನ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ, ಓವರ್ ಟೈಮ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓವರ್ ಟೈಮ್ ಏನಾದರೂ ಮಾಡಬೇಕಾದ್ರೆ ಅವ್ರು ಅದಕ್ಕೂ ಅಮೌಂಟ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪರ್ಫಾರ್ಮೆನ್ಸ್ ಬೋನಸ್ ಸಹ ಕೊಡ್ತಾರಂತೆ, ಇಯರ್ಲಿ ಬೋನಸ್ ಸಹ ಅವರು ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರು ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು MS ಆಫೀಸಲ್ಲಿ 1 year, ಫ್ರಂಟ್ ಡೆಸ್ಕ್ ರಿಸೆಪ್ಷನಿಸ್ಟ್. ಯಾಕಂದರೆ ಅವ್ರು ರಿಸೆಪ್ಷನಿಸ್ಟ್ ಆಗಿ ಅವರು ಕೇಳ್ತಾ ಇರೋದ್ರಿಂದ ಅವರು 1 year ಎಕ್ಸ್ಪೀರಿಯನ್ಸ್, ಎಲ್ಲಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಅವರು ಅದನ್ನು ಕೇಳ್ತಾರೆ. ಟೋಟಲ್ ವರ್ಕ್ 1 year. ಆಮೇಲೆ ಅವ್ರು ಹೇಳಿದ್ರು ಫ್ರೆಷರ್ಸ್ ಆದರೂ ಪರವಾಗಿಲ್ಲ ಅಂತ ಹೇಳಿ, ಹಾಗಿದ್ರೂ ಪರವಾಗಿಲ್ಲ, ಎಕ್ಸ್ಪೀರಿಯನ್ಸ್ ಇದ್ರೂ ಪರವಾಗಿಲ್ಲ. ಆಮೇಲೆ ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ಅವರು ಇಂಗ್ಲೀಷ್ ಪ್ರಿಫರ್ಡ್ ಮಾಡ್ತಾ ಇದ್ದಾರೆ. ಇಂಗ್ಲೀಷ್ ಗೊತ್ತಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂದರೆ ಅವ್ರು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಪ್ರಾಡಕ್ಟ್ಸ್ನ ಇಂಗ್ಲೀಷಲ್ಲಿ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಸೊ ವರ್ಕ್ ಲೊಕೇಶನ್ ಬಂದ್ಬಿಟ್ಟು ಇನ್ ಪರ್ಸನ್. ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡಿ. ಅಪ್ಲೈ ಅಂತ ಕೊಟ್ಟಾಗ ನಿಮಗೆ ಆ್ಯಡ್ ಯುವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬರುತ್ತೆ. ಅದರಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್, ಆಮೇಲೆ ಫೋನ್ ನಂಬರ್ ಬರುತ್ತೆ. ಆಮೇಲೆ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ ಆ್ಯಡ್ ಯುವರ್ CV ಎಂಪ್ಲಾಯರ್ ಅಂತ ಬರುತ್ತೆ. ಸೊ ನೀವು ಅದಕ್ಕೆ ಅಪ್ಲೋಡ್ ಮಾಡ್ಬೋದು. CV ಬೇಕಾದರೂ ಅಪ್ಲೋಡ್ ಮಾಡಲಿಲ್ಲ ಅಂದರೂ ಕಂಟಿನ್ಯೂ ಅಂತ ಕೊಟ್ಟರು ನಿಮ್ಗೆ ಅಲ್ಲಿ ಅಪ್ಲಿಕೇಶನ್ ಹೋಗಿ ಸೇರುತ್ತೆ. ನೋಡ್ತಾ ಇರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ. ನಾನು ಮಾಡೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಡೈಲಿ ನಿಮ್ಮ ಮನೇಲೆ ಕೂತ್ಕೊಂಡು ನೀವು ಪ್ರತಿಯೊಂದು ನೋಡ್ತಾ ಇರ್ಬೋದು. ಓಕೆ, ನಾನು ಎರಡನೇದು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಬಂದ್ಬಿಟ್ಟು ಟೆಲಿಕಾಲರ್ ಫೀಮೇಲ್ ಇಮಿಡಿಯೇಟ್ ಓಪನಿಂಗ್ಸ್ ಅಂತ ಇದೆ.
ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ಅದು ಅರೀನಾ ಆನಿಮೇಷನ್ ಕ್ರಿಯೇಟಿವ್ ಕ್ಯಾಂಪಸ್ ಅಂತ ಹೇಳಿ ಬ್ಯಾಂಗ್ಳೂರ್ ಕರ್ನಾಟಕ. ಇವರು 16,000ದಿಂದ 20,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಏನೇನು ಬೆನಿಫಿಟ್ಸ್ ಕೇಳ್ತಾ ಇದ್ದಾರೆ, ಏನ್ ಬಗ್ಗೆ ಕೇಳ್ತಾರೆ ನಾ ಹೇಳ್ತೀನಿ ನೋಡಿ. ಇಲ್ಲಿ ಸ್ಕಿಲ್ಸ್ ಬಂದ್ಬಿಟ್ಟು ಸೇಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೇಲ್ಸ್ ಯಾಕೆ ಹೇಳ್ತಾರೆ ಅಂದ್ರೆ ಇದು ಬಂದ್ಬಿಟ್ಟು ಒಂದು ಕಾಲೇಜಲ್ಲಿ ನೀವು ಟೆಲಿಕಾಲರ್ ಆಗಿ ವರ್ಕ್ ಮಾಡಬೇಕು, ಅದಕ್ಕೋಸ್ಕರ. ಆಮೇಲೆ ಎಸ್ ಅಂದ್ರೆ ಎಸ್ ಅಂತ ಕೊಡಿ, ಅಂದ್ರೆ ನೋ ಅಂತ ಕೊಡಿ. ಸೇಲ್ಸ್ ಅಲ್ಲಿ ಎಜುಕೇಶನ್ ಬಂದ್ಬಿಟ್ಟು 10th ಪಾಸ್ ಆಗಿದ್ರೆ ಸಾಕು ಅಂತ ಕೇಳ್ತಾರೆ. 10th ಇಲ್ಲ 12th, ಅದನ್ನ 12th ಆದ್ರೂ ಆಗಿದ್ರು ಪರವಾಗಿಲ್ಲ, 10th ಆದ್ರೂ ಪರವಾಗಿಲ್ಲ. ಆಮೇಲೆ ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ಕನ್ನಡ ರಿಕ್ವೈರ್ಡ್ ಅಂತ ಹೇಳಿದ್ರು. ಅವರು ಕನ್ನಡದಲ್ಲೇ ಮಾತಾಡಿದ್ರೆ ಸಾಕು. ಇಲ್ಲಾಂದ್ರೆ ನಿಮ್ಗೆ ಇಂಗ್ಲಿಷ್, ತಮಿಳ್, ತೆಲುಗು, ಮಲಯಾಳಂ ಯಾವ ಲ್ಯಾಂಗ್ವೇಜ್ ಎಕ್ಸ್ಟ್ರಾ ಬಂದ್ರು ತುಂಬಾ ಸಂತೋಷ. ಅವ್ರ ಜಾಬ್ ಡೀಟೇಲ್ಸ್ ಬಂದ್ಬಿಟ್ಟು ಫುಲ್ ಟೈಮ್ ಡೇ ಶಿಫ್ಟ್ ಬಂದ್ಬಿಟ್ಟು ಡೇ ಶಿಫ್ಟ್ ಹೇಳಿದ್ದಾರೆ. ಬ್ಯಾಂಗ್ಳೂರ್ ಲೊಕೇಶನ್. ಆಮೇಲೆ ಅವ್ರ ಬೆನಿಫಿಟ್ಸ್ ಬಂದ್ಬಿಟ್ಟು ಸೆಲ್ ಫೋನ್ ರಿಯಂಬರ್ಸ್ಮೆಂಟ್ ಅಂತ ಹೇಳಿದ್ದಾರೆ. ಆಮೇಲೆ ಇಂಟರ್ನೆಟ್ ರಿಯಂಬರ್ಸ್ಮೆಂಟ್. ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ ಸೆಲ್ ಫೋನ್ ಸಹ ಅವರು ಫೋನೇ ಆಗಿರ್ಬೋದು, ಇಲ್ಲಾಂದ್ರೆ ನಿಮಗೆ ಪ್ಲಾನ್ಸ್ಗೆ ಅಮೌಂಟ್ ಪೇ ಮಾಡ್ಬೋದು. ಆಮೇಲೆ ಇನ್ನೊಂದು ಇಂಟರ್ನೆಟ್ಗೆ ಪೇ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ಸ್ಗೆ ಹಾಕೋ ಪ್ಲಾನ್ಸ್ನ ಅವರೇ ಅಮೌಂಟ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಫುಲ್ ಜಾಬ್ ಡಿಸ್ಕ್ರಿಪ್ಷನ್ ಏನು ಹೇಳ್ತಾರೆ, ವಿ ಆರ್ ಲುಕಿಂಗ್ ಫಾರ್ ಅನ್ enthusiastic female telecaller day shift for our college situated at Jayanagara 4th block. You will be responsible for informing the silent futures of the course and get more admissions over the phone and maintain good student relationships. ಅಂದ್ರೆ ಅವ್ರು ಹೇಳ್ತಾ ಇರೋದು ಏನಂದ್ರೆ ಜಯನಗರಲ್ಲಿ ಇವ್ರ ಕಾಲೇಜ್ ಇದೆಯಂತೆ. ಇವರು ಕಾಲೇಜಲ್ಲಿ ಟೆಲಿಕಾಲರ್ ಮಾಡಬೇಕಾದ್ರೆ ಇವರು ಕೋರ್ಸ್ ಬಗ್ಗೆ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇವರು ಅಡ್ಮಿಷನ್ಸ್ ಮಾಡ್ಕೋಬೇಕು. ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸ್ಟೂಡೆಂಟ್ಸ್ನ, ಅವ್ರ ರಿಲೇಷನ್ಸ್ನ ಚೆನ್ನಾಗಿ ಅವ್ರಿಗೆ ಇಂಟ್ರೆಸ್ಟ್ ಬರೋ ಥರ ಮಾತಾಡ್ಬಿಟ್ಟು ಇದೇ ಕಾಲೇಜ್ ಸೇರಬೇಕು ಅನ್ನೋ ಥರ ಇಂಪ್ರೆಸ್ ಆಗೋ ಥರ ಮಾತಾಡಿ ಟಾಕಿಟಿವ್ ಅಂದರೆ ತುಂಬ ಮಾತಾಡಬೇಕು. ಮಾತಾಡೋದ್ರಿಂದ ಅವ್ರನ್ನ ಹೇಗೆ ಇಂಪ್ರೆಸ್ ಮಾಡ್ಬೋದು ಅಂತ ಗೊತ್ತಾಗತ್ತೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಫ್ಲೂಯೆಂಟ್ ಇನ್ ಇಂಗ್ಲಿಷ್ ಆ್ಯಂಡ್ ಕನ್ನಡ, ಅಂದರೆ ಕನ್ನಡ ಮತ್ತು ಇಂಗ್ಲೀಷು ಚೆನ್ನಾಗಿ ಬರಬೇಕು. ಬೇರೆ ಲ್ಯಾಂಗ್ವೇಜಸ್ ಬಂದರೂ ತುಂಬ ಸಂತೋಷ ಅಂತ ಹೇಳಿದ್ದಾರೆ. ಅಂದರೆ ಫೀಮೇಲ್ ಬಿಲೋ 30 years ಆಗಿರಬೇಕು. 30 years ಮೇಲೆ ಆಗಿರೋನ ತಗೊಳಲ್ಲ. ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಡ್ಯೂಟೀಸ್. ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಆರ್ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ಟು ಇನ್ಫಾರ್ಮ್ ದೆಮ್ ಅಬೌಟ್ ದ ಕೋರ್ಸ್ ಯೂಸಿಂಗ್ ಸ್ಕ್ರಿಪ್ಟ್ಸ್. ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರಿಗೆ ಕೋರ್ಸ್ ಬಗ್ಗೆ ಆಮೇಲೆ ಪ್ರತಿಯೊಂದು ಡೀಟೇಲ್ಸ್ ನೀವು ಕೊಡಬೇಕು. ಆನ್ಸರ್ ಕ್ವಶನ್ಸ್ ಅಬೌಟ್ ಕೋರ್ಸಸ್ ಆರ್ ದ ಕಾಲೇಜ್. ಅಂದರೆ ಕಾಲೇಜ್ ಬಗ್ಗೆ ಕೇಳಲಿ ಅವ್ರ ಕೋರ್ಸ್ ಬಗ್ಗೆ ಕೇಳಲಿ, ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅವ್ರಿಗೆ. ಆಸ್ ಕ್ವಶನ್ಸ್ ಟು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಕ್ಲೋಸ್ ಅಡ್ಮಿಷನ್. ಆಮೇಲೆ ಅವ್ರಿಗೆ ಚೆನ್ನಾಗಿ ಮಾತಾಡ್ಬಿಟ್ಟು ಅಡ್ಮಿಷನ್ಸ್ ಮಾಡ್ಕೋಬೇಕು. ಪೇರೆಂಟ್ಸ್ ಹತ್ರ, ಸ್ಟೂಡೆಂಟ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು, ಅವ್ರನ್ನ ಇಂಪ್ರೆಸ್ ಮಾಡಬೇಕು. ಡೈರೆಕ್ಟ್ ಪ್ರೊಸ್ಪೆಕ್ಟ್ಸ್ ಟು ದ ಮ್ಯಾನೇಜರ್. ಅಂದರೆ ಡೈರೆಕ್ಟ್ ಆಗಿ ಕೌನ್ಸಿಲಿಂಗ್ ಏನಾಗಿದ್ರೆ ಅವ್ರು ಡೈರೆಕ್ಟ್ ಆಗಿ ನೀವು ಮ್ಯಾನೇಜರ್ ಹತ್ರ ಮಾತಾಡಿ. ಅಂಡ್ ಅಪ್ಡೇಟ್ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಇನ್ ದ ಡೇಟಾಬೇಸ್. ಅಂದರೆ ನೀವು ಎಂಟ್ರಿ ಮಾಡ್ಕೋಬೇಕು. ಅವರು ಲ್ಯಾಪ್ಟಾಪ್ ಕೊಟ್ಟಿರ್ತಾರೆ ನಿಮಗೆ, ಅದರಲ್ಲಿ ನೀವು ಫುಲ್ಲು ಡೇಟಾ ಮತ್ತು ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್ ಎಲ್ಲ ನೀವು ಪ್ರತಿದಿನ ಎಷ್ಟೇ ಬಂದ್ರೂ ಎಂಟ್ರಿ ಮಾಡ್ಕೋಬೇಕು. ಕೀಪ್ ರೆಕಾರ್ಡ್ಸ್ ಆಫ್ ಕಾಲ್ಸ್ ಆ್ಯಂಡ್ ಪ್ರಾಸ್ಪೆಕ್ಟ್ಸ್, ಅಡ್ಮಿಷನ್ಸ್ ಆ್ಯಂಡ್ ನೋಟ್ ಯೂಸ್ಫುಲ್ ಇನ್ಫಾರ್ಮೇಷನ್. ಆಮೇಲೆ ಕಾಲ್ಸ್ ಮಾಡಿಬಿಟ್ಟು ರೆಕಾರ್ಡ್ಸ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಅಡ್ಮಿಷನ್ಸು ಆ್ಯಂಡ್ ನೋಟ್ ಯೂಸ್ಫುಲ್ ಇನ್ಫಾರ್ಮೇಷನ್, ಎಲ್ಲ ಒಳ್ಳೆ ಇನ್ಫಾರ್ಮೇಷನ್ಸ್ನ ಪ್ರತಿಯೊಂದು ನೀವು ಲ್ಯಾಪ್ಟಾಪಲ್ಲಿ ನೀವು ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ಅರೀನಾ ಆನಿಮೇಷನ್ ಕ್ರಿಯೇಟಿವ್ ಕ್ಯಾಂಪಸ್ ಅಂತ ಹೇಳಿ ನಂಬರ್ 11 ಫಸ್ಟ್ ಫ್ಲೋರ್ 11th ಕ್ರಾಸ್ ಮೇನ್ ರೋಡ್, ಜಯನಗರ 4th ಬ್ಲಾಕ್, ಬ್ಯಾಂಗ್ಳೂರ್ 11, ಅಪೋಸಿಟ್ ಟು ಕಲಾನಿಕೇತನ್. ಗೂಗ್ಲಿ ಲೊಕೇಶನ್ ಸಹ ಅವ್ರು ಕೊಟ್ಟಿದ್ದಾರೆ. ನಾನು ನಿಮ್ಗೆ ಶೇರ್ ಮಾಡ್ತೀನಿ, ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಜಾಬ್ ಟೈಟಲ್ ಬಂದ್ಬಿಟ್ಟು ಫುಲ್ ಟೈಮ್. ಇವರು 16,000 to 20,000 per month ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾ ಆವಾಗಲೇ ಹೇಳ್ದಂಗೆ ಅವರು ಪರ್ಫಾರ್ಮೆನ್ಸ್ ಬೋನಸ್ ಸಹ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರೇನ ಸೆಲೆಕ್ಟ್ ಆದರೆ ಇಮಿಡಿಯೇಟ್ ಆಗಿ ಜಾಯ್ನ್ ಆಗ್ತೀರಾ ಅಂತ ಸಹ ಅವರು ಕೇಳ್ತಾರೆ. ಎಸ್ ಆರ್ ನೋ. ಸೆಕೆಂಡರಿ 10th ಪಾಸ್ ಆಗಿರಬೇಕು. ಟೆಲಿಸ್ಕೇಲ್ಸಲ್ಲಿ 1 year ಪ್ರಿಫರ್ಡ್ ಆಗಿರಬೇಕು, ಅಂದರೆ ಎಕ್ಸ್ಪೀರಿಯನ್ಸು. ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕನ್ನಡ ಫ್ಲೂಯೆನ್ಸಿ, ಇಂಗ್ಲೀಷ್ ಫ್ಲೂಯೆನ್ಸಿ ಕೇಳಿದ್ದಾರೆ. ಆಮೇಲೆ ವರ್ಕ್ ಲೊಕೇಶನ್ ಬಂದ್ಬಿಟ್ಟು ಇನ್ ಪರ್ಸನ್ ಅಂತ ಹೇಳಿದ್ದಾರೆ. ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಆಮೇಲೆ ಆ್ಯಡ್ ಯುವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ ಸ್ಟೇಟ್, ಫೋನ್ ನಂಬರ್. ಆಮೇಲೆ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ ಇಲ್ಲಿ CV ಆ್ಯಡ್ ಮಾಡಿ ಅಂತ ಎಂಪ್ಲಾಯರ್ ಅಂತ ಬರುತ್ತೆ. ಇಲ್ಲಿ ಅಪ್ಲೋಡು CV ಮಾಡಲೇಬೇಕು ಕಂಪಲ್ಸರಿ. ಆಮೇಲೆ ಕಂಟಿನ್ಯೂ ಅಂತ ಕೊಟ್ಟರೆ ಅಪ್ಲಿಕೇಶನ್ಸ್ ಹೋಗುತ್ತೆ. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡೋದನ್ನ ಮನೇಲಿ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ, ಕರೆಕ್ಟಾಗಿ ಓದ್ಬಿಟ್ಟು ಆಮೇಲೆ ಅಪ್ಲೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ.
ನಿಮ್ಮ ಫ್ಯಾಮಿಲಿ ಮೆಂಬರ್ಸ್‌ಗೂ, ಫ್ರೆಂಡ್ಸ್‌ಗೆ ಕಳಿಸೋದನ್ನ ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೂನು ಪ್ರೋತ್ಸಾಹ ಕೊಡಿ. ಆಮೇಲೆ ಶೇರ್ ಮಾಡಿ, ಲೈಕ್ ಮಾಡಿ. ಶೇರ್ ಮಾಡುವಾಗ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್‌ಗೆ, ಫ್ರೆಂಡ್ಸ್‌ಗೆ ಶೇರ್ ಮಾಡಿ. ತುಂಬ ಅನುಕೂಲ ಆಗುತ್ತೆ ನೀವು ಶೇರ್ ಮಾಡೋದ್ರಿಂದ. ಥ್ಯಾಂಕ್ ಯು.